ಟಿಎಪಿಸಿಎಂಎಸ್ ಅಧ್ಯಕ್ಷರಾಗಿ ಎನ್ಡಿಎ ಬೆಂಬಲಿತ ಆವಲಕೊಂಡರಾಯಪ್ಪ, ಉಪಾಧ್ಯಕ್ಷರಾಗಿ ಲಕ್ಷ್ಮೀ ನರಸಪ್ಪ ಅವಿರೋಧ ಆಯ್ಕೆ. ಚಿಕ್ಕಬಳ್ಳಾಪುರ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಮಿತಿ ಟಿಎಪಿಸಿಎಂಎಸ್ ಅಧ್ಯಕ್ಷ, ಉಪಾಧ್ಯಕ್ಷರ ಆಯ್ಕೆಗೆ ಶುಕ್ರವಾರ ಚುನಾವಣೆ ನಿಗದಿಯಾಗಿದ್ದು, ಎನ್ಡಿಎ ಬೆಂಬಲಿತ ಆವಲಕೊಂಡರಾಯಪ್ಪ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಲಕ್ಷ್ಮೀ ನರಸಪ್ಪ ನಾಮಪತ್ರ ಸಲ್ಲಿಸಿದ್ದು, ಸಮಿತಿಯ ನಿರ್ದೇಶಕರ ಸಹಮತದಿಂದ ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕಳೆದ ವಾರ ಸಮಿತಿಯ ನಿರ್ದೇಶಕ ಆಯ್ಕೆಗೆ ನಡೆದ ಚುನಾವಣೆಯಲ್ಲಿ ಎಸ್ಟಿ ಮೀಸಲು ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಬರೋಬ್ಬರಿ 1980 ಮತಗಳನ್ನು ಪಡೆದು ಭರ್ಜರಿ ಗೆಲುವು ಸಾಧಿಸಿದ್ದ ಆವಲಕೊಂಡರಾಯಪ್ಪ ಅವರಿಗೆ ಅಧ್ಯಕ್ಷ ಸ್ಥಾನ ಒಲಿದು ಬಂದಿದೆ. ಹಾಗೆ ಲಕ್ಷ್ಮೀ ನರಸಪ್ಪ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ, ಉಪಾಧ್ಯಕ್ಷರಿಗೆ ಶುಭಾಶಯಗಳು ತಿಳಿಸಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಡಬೇಕು. ಪರಿಶಿಷ್ಟ ಪಂಗಡದ ಟಿಎಪಿಸಿಎಂಎಸ್ ನಿರ್ದೇಶಕ ಆವಲಕೊಂಡರಾಯಪ್ಪ ಅಧ್ಯಕ್ಷ ಹಾಗೂ ಜೆಡಿಎಸ್ನ ಹಿಂದುಳಿದ ವರ್ಗದ ಲಕ್ಷ್ಮೀ ನರಸಪ್ಪ ಅವರಿಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ, ಜೆಡಿಎಸ್ ಪಕ್ಷಗಳ ಮುಖಂಡರು ಸರ್ವಾನುಮತದಿಂದ ಆಯ್ಕೆಗೆ ತೀರ್ಮಾನಿಸಿ ಅದರಂತೆ ಆವಲಕೊಂಡರಾಯಪ್ಪರವರಿಗೆ ಬೆಂಬಲ ಸೂಚಿಸಿದ್ದು, ಇಬ್ಬರ ಆಯ್ಕೆ ನಡೆದಿದೆ. ಇನ್ನು ನೂತನ ಅಧ್ಯಕ್ಷ, ಉಪಾಧ್ಯಕ್ಷರು ಜವಾಬ್ದಾರಿಯಿಂದ ಕೆಲಸ ನಿರ್ವಹಿಸಬೇಕು. ಇತರೆ ನಿರ್ದೇಶಕರನ್ನು ಸಹಕಾರ ನೀಡಿ ಸಂಘದ ಅಭಿವೃದ್ಧಿಗೆ ಅವರು ಜವಾಬ್ದಾರಿಯುತರೆ ಎಂಬ ಭಾವನೆ ಅವರಲ್ಲಿ ಕಲ್ಪಿಸಿ ಒಗ್ಗಟ್ಟಿನ ಕೊರತೆ ಆಗದಂತೆ ಎಚ್ಚರ ವಹಿಸಿ ಸಂಘದ ಅಭಿವೃದ್ಧಿಗೆ ಶ್ರಮಿಸಿ ರಾಜ್ಯದಲ್ಲೇ ಮಾದರಿ ಸಂಘವಾಗಿ ಮಾಡಬೇಕು. ಇನ್ನು ಪ್ರಸ್ತುತ ಶಿಥಿಲಾವಸ್ಥೆಯಲ್ಲಿರುವ ಟಿಎಪಿಸಿಎಂಎಸ್ ಸಂಘದ ಕಟ್ಟಡವೂ ಕೂಡ ಪಿಎಲ್ಡಿ ಬ್ಯಾಂಕ್ ಕಟ್ಟಡ ಮಾದರಿಯಲ್ಲಿ ಸುಸಜ್ಜಿತ ಕಟ್ಟಡ ನಿರ್ಮಾಣ ಮಾಡಲು ಮೊದಲ ಆದ್ಯತೆ ನೀಡಬೇಕೆಂದು ಸಲಹೆ ನೀಡಿದರು. ತಮ್ಮ ಆಯ್ಕೆಗೆ ಸಹಕರಿಸಿದ ಆಡಳಿತ ಮಂಡಳಿಯ ನಿರ್ದೇಶಕರಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಜೆಡಿಎಸ್ ಮುಖಂಡರಿಗೆ ಅಧ್ಯಕ್ಷ, ಉಪಾಧ್ಯಕ್ಷರು ಧನ್ಯವಾದಗಳು ತಿಳಿಸಿದರು. ನೂತನ ಅಧ್ಯಕ್ಷ ಆವಲಕೊಂಡರಾಯಪ್ಪ ಮಾತನಾಡಿ, ಸಹಕಾರ ಕ್ಷೇತ್ರದಲ್ಲಿ 30 ವರ್ಷ ಅನುಭವವಿದೆ. ನನ್ನ ಕಾರ್ಯವೈಖರಿಯನ್ನು ಪರಿಗಣಿಸಿ ಸಾಮಾಜಿಕ ನ್ಯಾಯದಡಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಲು ಸಹಕರಿಸಿದ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್, ಸಮಿತಿಯ ನಿರ್ದೇಶಕರು, ಮುಖಂಡರಿಗೆ ಆಭಾರಿಯಾಗಿರುತ್ತೇನೆ. ಸಂಘದ ಹಲವಾರು ಸಮಸ್ಯೆಗಳು ಹಿಂದಿನ ಆಡಳಿತ ಮಂಡಳಿಯಲ್ಲಿ ಆದಷ್ಟು ಬಗೆಹರಿದಿದ್ದು, ಮುಂದೆ ಆಗಬಹುದಾದ ಕಾರ್ಯಗಳ ಹಾಗೂ ನ್ಯೂನತೆಗಳ ಬಗ್ಗೆ ಆಡಳಿತ ಮಂಡಳಿಯ ಅನುಭವಸ್ಥರ ಸಲಹೆಗಳನ್ನು ಪಡೆದು ಸಂಘದ ಅಭಿವೃದ್ಧಿಗೆ ಹಾಗೂ ಸಂಘದ ಕಟ್ಟಡ ಹಳೆಯದಾಗಿದ್ದು ನಿರ್ಮಾಣಕ್ಕೆ ಶ್ರಮಿಸಲಾಗುವುದು ಎಂದರು. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಗಳು ಈಗ ತಾನೇ ಮುಗಿದು ಸರ್ವಾನುಮತದಿಂದ ನಮ್ಮ ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯತೀತ ಜನತಾದಳದ ಮೈತ್ರಿಯ ಸಂಕೇತವಾಗಿ ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಹಿರಿಯರು, ಅಪಾರ ಅನುಭವಿಗಳು, ಇದೇ ಸಂಸ್ಥೆಯಲ್ಲೇ 2 ಬಾರಿ ಅವರು ನಿರ್ದೇಶಕರಾಗಿ ಕೆಲಸ ಮಾಡಿರುವಂಥ ಅನುಭವ ಇತ್ತು. ಹಾಗಾಗಿ ಇತಿಹಾಸದಲ್ಲಿ ಟಿಎಪಿಸಿಎಂಎಸ್ ಸಂಸ್ಥೆಯ ಇತಿಹಾಸದಲ್ಲಿ, ಚರಿತ್ರೆಯಲ್ಲಿ ನಮ್ಮ ಎರಡೂ ಪಕ್ಷಗಳ ಎಲ್ಲ ಮುಖಂಡರುಗಳು ಸರ್ವಾನುಮತದಿಂದ ಒಂದು ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಡಬೇಕು, ಒಂದು ಪರಿಶಿಷ್ಟ ವರ್ಗದ ಒಬ್ಬ ನಿರ್ದೇಶಕರು, ಅನುಭವಿಗಳು ಆಗಿರ್ತಕ್ಕಂಥ ಸಮರ್ಥ ಆವಲಕೊಂಡರಾಯಪ್ಪನವರನ್ನು ಆಯ್ಕೆ ಮಾಡಬೇಕು ಅಂತೇಳಿ ಇವತ್ತು ಬೆಳಿಗ್ಗೆ ನಮ್ಮ ಮನೆಯಲ್ಲಿ ನಡೆದ ಸಭೆಯಲ್ಲಿ ನಾವು ತೀರ್ಮಾನ ಮಾಡಿದ್ವಿ. ಅದರಂತೆ ಇವತ್ತು ಸರ್ವಾನುಮತದಿಂದ ಅವರು ಆಯ್ಕೆಯಾಗಿದ್ದಾರೆ. ಅದಕ್ಕೆ ನಾನು ತುಂಬ ಹೃದಯದಿಂದ ಅವರಿಗೆ ವೈಯಕ್ತಿಕವಾಗಿ ಎರಡೂ ಪಕ್ಷಗಳ ವತಿಯಿಂದ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಜಾತ್ಯತೀತ ಜನತಾದಳಕ್ಕೆ ಬಿಟ್ಟುಕೊಟ್ಟಿದ್ದು, ಅಲ್ಲಿ ಕೂಡ ಎರಡೂ ಪಕ್ಷಗಳ ಮುಖಂಡರು ಮಾತನಾಡಿ ಹಿಂದುಳಿದ ವರ್ಗಕ್ಕೆ ಸೇರಿರತಕ್ಕಂಥ ಹಿರಿಯರು, ಅನುಭವಿಗಳು ಆಗಿರ್ತಕ್ಕಂಥ ಲಕ್ಷ್ಮೀ ನರಸಪ್ಪನವರಿಗೆ ನಾವು ಉಪಾಧ್ಯಕ್ಷರನ್ನು ಮಾಡಬೇಕು ಅಂತಂದರೆ ಎಲ್ಲರೂ ಕೂಡ ಅದನ್ನು ತೀರ್ಮಾನ ಮಾಡಿ ಇವತ್ತು ಅವರು ಕೂಡ ಆಗಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ, ನಮ್ಮ ಪಕ್ಷಗಳ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಇದರ ಜೊತೆಗೆ
ಇವತ್ತು ಬರುವಂಥ ಚುನಾವಣೆ ಇದ್ರ ಕಡೆ ಕೂಡ ಗಮನ ಇಟ್ಕೊಂಡು ಯಾರಿಗೂ ನಾಳೆ ದಿವಸ ನಷ್ಟ ಆಗಬಾರ್ದು, ಯಾರಿಗೂ ಅನ್ಯಾಯ ಆಗಬಾರ್ದು. ಪ್ರತಿಯೊಬ್ಬರು ಎರಡೂ ಪಕ್ಷಗಳಿಂದ ಏನು ಅಭ್ಯರ್ಥಿಗಳಾಗಿರ್ತಾರೆ ಅವ್ರಿಗೆ ಗೆಲುವು ಸಿಕ್ಕಬೇಕು, ಇಷ್ಟೇ ನಾವು ವಿಚಾರ ಮಾಡಿ ನಾವು ಇದನ್ನು ಮಾಡಿದ್ದೇವೆ. ಹಾಗಾಗಿ ಇವತ್ತು ನಮ್ಮೆರಡೂ ಪಕ್ಷಗಳ ಮುಖಂಡರಿಗೆ ನಾನು ನಿಜವಾಗಿಯೂ ಕೂಡ ಅಭಿನಂದಿಸ್ತೇನೆ. ಗೌರವವನ್ನು ಕೊಟ್ಟಿದ್ದಾರೆ, ಸಾಮಾಜಿಕ ನ್ಯಾಯಕ್ಕೆ ಒತ್ತನ್ನು ಕೊಟ್ಟಿದ್ದಾರೆ. ಇದು ಈ ಚರಿತ್ರೆಯ ಚಿಕ್ಕಬಳ್ಳಾಪುರ ಚರಿತ್ರೆ. ಹಿಂದೆ ನಮ್ಮ ದಿವಂಗತ ಮುನ್ನಂಜಪ್ಪನವರು ಇಲ್ಲಿ ಅಧ್ಯಕ್ಷರಾಗಿ ಭಾಳಷ್ಟು ಒಳ್ಳೆಯ ಸೇವೆಯನ್ನು, ಒಳ್ಳೆಯ ಹೆಸರನ್ನು ತಂದಿದ್ದಾರೆ. ಅದೇ ದಾರಿಯಲ್ಲಿ ನಮ್ಮ ನೂತನ ಅಧ್ಯಕ್ಷರು, ಉಪಾಧ್ಯಕ್ಷರು ನಡ್ಕೊಂಡು ಹೋಗಬೇಕು. ನೂತನ ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕರು ಹೊಸರು, ಸುಮಾರು ನಮ್ಮಲ್ಲಿ 13 ಜನ ಇದ್ದಾರೆ ನಿರ್ದೇಶಕರು, ಅಧ್ಯಕ್ಷರು ಸೇರಿಸಿ. ಈ 13 ಜನ, 2 ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದರೂ ಕೂಡ ಇನ್ನು ಮಿಕ್ಕಿರ್ತಕ್ಕಂಥ 11 ಜನ ಕೂಡ ಅವರು ಕೂಡ ನಾವು ಅಧ್ಯಕ್ಷರೇ ಅನ್ನುವಂಥ ಭಾವನೆ ಅವ್ರಿಗೆ ಬರಬೇಕು. ಆ ಭಾವನೆಯನ್ನು ಕಲ್ಪಿಸುವಂಥ ಕೆಲಸ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಬೇಕು. ಒಂದು ತಂಡವಾಗಿ ಅವರು ತೆಗೆದುಕೊಂಡು ಹೋಗಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಅದೇ ರೀತಿ ಭಾಳಷ್ಟು ನೋಡಿ, ಈ ಕಟ್ಟಡ ಭಾಳ ಹಳೆ ಹಿಂದಿನ ಕಮಿಟಿಯಿಂದ ಮೊದಲು ಒಂದು ಆಡಳಿತ ಮಂಡಳಿಯಲ್ಲಿ ಈ ಸಂಘದಲ್ಲಿ ನಾವು ಮತ್ತೆ ಹೋದ್ಸಲಿ ಒಂದು ಚುನಾವಣೆ ನಡೆದಾಗ ಸಂದರ್ಭದಲ್ಲಿ ಈ 2,000 ಹಾಕುವ 2,000 ದುಡ್ಡಿರಲು ಹಾಕೊಂಡಾಗ ಸಂಘ ಅಷ್ಟು ಒಂದು ಇನಸ್ಥಿತಿಗೆ ಹೋಗಿತ್ತು. ಅದೇ ನಮ್ಮ ಹಿಂದೆ ಅಧ್ಯಕ್ಷರಾಗಿದ್ದ ರಾವ್ ರೆಡ್ಡಿ ಅವರು, ಅವರ ಒಂದು ಆಡಳಿತ ಮಂಡಳಿ ಬಂದಾಗ ನಾವೆಲ್ಲ ಒಂದು ಡೈರೆಕ್ಟರ್ ಆಗಿದ್ದು. ಅದನ್ನು ನಾವೇನು ಮಾಡಿದ್ದೀವಿ, ಇದಕ್ಕೆ ಒಂದು ಈ ಖಾತೆ ಇರಲಿಲ್ಲ, ಈ ಖಾತೆ ಮಾಡಿಸಿದ್ವಿ. ಒಂದು ಸಾಲ, ಬ್ಯಾಂಕ್ ಸಾಲ 30-32 ಲಕ್ಷ ಸಾಲ ಇತ್ತು, ಅದನ್ನು ತೀರಿಸಿದ್ವಿ. ಸ್ವಲ್ಪ ಇದರಲ್ಲಿ ಬರುವ ಬಾಡಿಗಳೆಲ್ಲ ಸ್ವಲ್ಪ ಎರಡಪ್ಪ ಆಗಿಬಿಟ್ಟು ಅದನ್ನೆಲ್ಲ ಸ್ವಲ್ಪ ವಸೂಲು ಮಾಡಿ, ಮತ್ತು ನಮಗೆ ಮಿನ್ನೂರಿಗೆ ತರಿಸಿದ್ದನ್ನ ಸಾಲ ಇತ್ತು ಬ್ಯಾಂಕ್, ಅದನ್ನು ತೀರಿಸಿದ್ವಿ. ಇನ್ನೊಂದು ಮತ್ತೆ ಅದನ್ನು ಒಂದು ಪುನಶ್ಚೇತನ ಮಾಡೋದಕ್ಕೆ ಬೇರೆ ಒಂದು ಒಳ್ಳೆ ಆರ್ಥಿಕ ಒಂದು ಇದನ್ನು ಸರಿಪಡಿಸಿ ನಾವು ಓದ್ ಕಮಿಟಿಯಲ್ಲೇ ಸ್ವಲ್ಪ ಸರಿಪಡಿಸಿದ್ದೀವಿ. ಸ್ವಲ್ಪ ಏನೋ ರೈತರಿಗೆ ಮಿನ್ನೂರು ಸಿಗುವಂಥ ಆಗ್ಬೋದು, ಇಲ್ಲೊಂದು ಪೆಸ್ಟಿಸೈಡ್ ಸಿಗುವಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ವಿ. ಇನ್ನೂ ಇಲ್ಲಿ ನೋಡಿ, ಸಂಘ ಬಿಲ್ಡಿಂಗ್ ಭಾಳ ಹಳೇದಾಗಿದೆ, ಅದು ದುರಸ್ತಿ ಮಾಡಬೇಕು. ಈ ಸಮಸ್ಯೆ ಇನ್ನೂ ಎಷ್ಟು ಬೇಕಾದರೂ ಇದೆ. ಹೆಚ್ಚಿನ ಒಂದು ಉನ್ನತ ಸ್ಥಾನಕ್ಕೆ ತಗೋಬೇಕಂತ ಹೇಳಿದ್ರೆ ನಮ್ಮ ಆಡಳಿತ ಮಂಡಳಿಯ ಸಹಕಾರದಿಂದ, ಕೆಲವರು ನಮ್ಮ ಇವರ ಅನುಭವಶಾಲಿ ಸಹಕಾರದಿಂದ ಹೆಚ್ಚಿನ ಒಂದು ಮಟ್ಟಕ್ಕೆ ತಗೋಬೇಕು ಅನ್ನೋದು ನಮ್ಮ ಆಡಳಿತ ಮಂಡಳಿ ನಮ್ಮ ಉದ್ದೇಶ. ನಮ್ಮ ಹೆಸರು ಆಳ್ಕೊಂಡ್ರಾಯಪ್ಪ ಅಂತ. ಅದರಿಂದ ನಾನು ಒಂದು ಸೇರಿದ ನಮ್ಮ ಅನುಭವ ಇದೆ ಗೋಪಿ ಸಹಕಾರ ಶಿಕ್ಷಕರು. ಅದನ್ನು ಇನ್ನೂ ಅನುಭವ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಎಷ್ಟು ಅನುಭವ ಇದ್ರೂ ಬೇಕಾಗುತ್ತೆ. ದೊಡ್ಡವರ ದುರೇಂದ್ರ ಸಹಕಾರದಿಂದ ಈ ಸಂಘವನ್ನು ಶ್ರೇಯ ತಗೊಳ್ಳೋಕ್ಕೆ ನಾವೆಲ್ಲರೂ ಸೇರಿ, ನಮ್ಮ ಆಡಳಿತ ಮಂಡಳಿ ಎಲ್ಲರೂ ಸೇರಿ, ಆಡಳಿತ ಮಂಡಳಿ ನಾವೆಲ್ಲ ಸೇರಿಕೊಂಡು ಉನ್ನತ ಮಟ್ಟ ತಗೊಳ್ಳೋಕ್ಕೆ ಒಂದು ಪ್ರಯತ್ನ ಬೀಳ್ತೀವಿ. ಮತ್ತೆ ಈಗ ನಮಗೆ ಓಟ್ ಹಾಕೋ ಸಮಯದಲ್ಲಿ ನಮಗೆ ಓಟ್ ಹಾಕಿದವರು ನಿರೀಕ್ಷೆ ಇಟ್ಕೊಂಡು ನಮ್ಗೆ 2ನೇ ಸಲ ಆಯ್ಕೆ ಮಾಡಿಸಿದೆ. ಅವರಿಗೆ ಇದಕ್ಕೆ ನಾವು ಸ್ವಲ್ಪ ಋಣ ತೀರಿಸೋಕ್ಕೆ ಒಂದು ಪ್ರಯತ್ನ ಪಡ್ತೇವೆ ಅಂತ ಹೇಳ್ಬಿಟ್ಟು ನಿಮ್ಮ ಮುಖಾಂತರ ಅವ್ರಿಗೂ ಸಹ ನಾನು ಒಂದು ಓಟ್ ಹಾಕಿ ಎಲ್ರಿಗೂ ಕೃತಜ್ಞತೆ ಕೂಡ ಸಲ್ಲಿಸ್ತಾ ಇದ್ದೀನಿ.